ವಿಡಿಯೋನ ನೋಡಿಕೊಂಡು ಹಂಗ ಹೋಗಬೇಡಿ. ಲೈಕ್ ಸಬ್ಸ್ಕ್ರೈಬ್ ಮೈ ಚಾನೆಲ್ ಪ್ಲೀಸ್ ಇಲ್ಲಾಂದ್ರೆ ರಾತ್ರಿ ಕನಸಲ್ಲಿ ಬರ್ತೀನಿ. ಆ ದಿನ ರಾತ್ರಿ ರಮೇಶ ಪರಿಪರಿಯಾಗಿ ಒದ್ದಾಡ್ಕೊಂಡು ಕಾಲು ಬೀಳ್ತೀನಿ ಕೈ ಬೀಳ್ತೀನಿ ಅಂತ ಬೇಡ್ಕೊಂಡ್ರು ಕೂಡ ಆ ಕಳ್ಳನಿಗೆ ಕನಿಕರ ಅನ್ನೋದೇ ಬರಲಿಲ್ಲ. ನನ್ನ ಮಗಳ ಮದುವೆ ಇದೆ, ನಾ ಬಡವ, ನನಗಾಗೋದಿಲ್ಲ, ಇರೋ ಬಂಗಾರ ನೀನು ಕೊಟ್ಟು ನನ್ನ ಮಗಳ ಮದುವೆ ಹೆಂಗೆ ಮಾಡಲಿ ಅಂತ ಪರಿ ಕೇಳ್ಕೊಂಡ. ಆದರೂ ಆ ಕಳ್ಳ ನನಗೆ ಬೇಕೇ ಬೇಕು ಬಂಗಾರ ಅಂತ ಹಠ ಹಿಡ್ದ. ಮುಂದೆ ಏನಾಯ್ತು ಅಂಕಲ್? ಹೀಗೆ ಹರ್ಷಾಗೆ ಆ ಅಂಕಲ್ ಹೇಳ್ತಾ ಹೋದರು. ಮುಂದೆ ಏನು ಮಾಡಿದ್ರು ರಮೇಶ್ ಅಂಕಲ್ ಅಂತೀರಾ ನೋಡಿ. ಅಣ್ಣ ನನ್ನ ಮಗಳು ಬಿಟ್ಬಿಡಣ್ಣ, ಇನ್ನೊಂದು 2 ದಿನಕ್ಕೆ ನನ್ನ ಮಗಳು ಮದುವೆ ಇದೆ ಅಣ್ಣ, ಬಿಟ್ಬಿಡಣ್ಣ. ಹೀಗೆ ಪರಿಯಾಗಿ ರಮೇಶ್ ಅಂಕಲ್ ಕಳ್ಳನ ಹತ್ರ ಕೇಳ್ತಾನೇ ಇದ್ರು, ನನ್ನ ಮಗಳು ಮದುವೆ ಇದೆ, ಬಿಟ್ಬಿಡ ಅಣ್ಣ ಅಂತಂದು. ಆದರೂ ಕಳ್ಳ ಆ ಹುಡುಗಿನ ಬಿಟ್ಬಿಟ್ನ. ಅಪ್ಪ ನನ್ನ ಕೈಲಿ ಬಂಗಾರ ಹೊಡೆ ಕೊಟ್ರೆ ಮಾತ್ರ ಈ ಹುಡುಗಿನ ಬಿಡ್ತೀನಿ, ಇಲ್ಲ ಅಂದರೆ ಇವಳನ್ನ ಇಲ್ಲೇ ಫಿನಿಶ್ ಮಾಡಿಬಿಡ್ತೀನಿ. ಕೊಡು ನನಗೆ ಬಂಗಾರನ. ಅಯ್ಯೋಣ ನನ್ನ ಮುತ್ತಿನಂತ ಮಗಳಿಗೆ ಏನು ಮಾಡಬೇಡಣ್ಣ, ತಗೋ. ಚಾಕು ತೋರಿಸಿದ್ರೆ ತಾನೇ ನೀವೆಲ್ಲ ಬಂಗಾರ ಒಡವೆಗಳನ್ನೆಲ್ಲ ಕೊಡೋದು. ಕೊಡು ಈ ಕಡೆ. ನನ್ನ ಮಗಳು ಬಂಗಾರ ಒಡವೆ ತಗೊಂತೀಯಾ? ನಾ ಕೊಡಂಗಿಲ್ಲ. ನೀ ಕೊಡಂಗಿಲ್ವಾ? ಏಯ್ ಕೊಡೋ ಮಗನ, ತುಂಬಾ ಬಡವರಿದ್ದೀವಿ, ಕೊಡಿ ನಮ್ಮ ಬಂಗಾರ ಕೊಡಿ. ನೀನು ಬಂಗಾರ ಹೊಡಿಬೇಕಾ? ನಿನ್ನ ಅಮ್ಮ ಮಗಳೇ, ಅಪ್ಪ, ಅಯ್ಯೋ ಅಪ್ಪ ಎದ್ದೇಳಿಯಪ್ಪ. ಪಾಪ ಕಣ್ಣ ಮುಂದೆನೇ ತಂದೆಯ ಸಾವನ್ನು ಕಂಡು ಕಣ್ಣೀರಲ್ಲಿ ನೊಂದು ಬೆಂದು ಕುಳಿತುಕೊಳ್ತಾಳೆ ಅಲ್ಲೇ ಕಲ್ಪನಾ. ಅಪ್ಪ ಎದ್ದೇಳು ಅಪ್ಪ. ಅಂದ್ರೆ ಅಂಕಲ್, ರಮೇಶ್ ಅಂಕಲ್ ಸತ್ತು ಬಿಟ್ರ? ಆ ಕಳ್ಳ ಕೊಂದೇ ಬಿಟ್ನಾ? ಹೌದಪ್ಪ, ಹೌದು. ತಂದೆಯ ಸಾವು ಕಣ್ಣಾರೆ ನೋಡಿದ ಕಲ್ಪನಾ ಅವಳು ಕುಗ್ಗಿ ಹೋಗ್ಬಿಟ್ಟಿದ್ಲು. ಅದನ್ನ ಮರೆಯಾಕಿನೇ ಆಗ್ತಾ ಇರಲಿಲ್ಲ ಕಲ್ಪನಾಗೆ. ಮುಂದೆ ಏನಾದ್ರು ಅಂಕಲ್ ಕಲ್ಪನಾ? ಅವಳಪ್ಪನ ಸಾವು ಕಣ್ಣು ಮುಂದೆ ನಡೀತಲ್ಲಪ್ಪ. ಆ ಹುಡುಗಿ ಭಾಳ ಕುಗ್ಗಿ ಹೋಗ್ಬಿಟ್ಟಿದ್ಲಪ್ಪ. ಅವ್ರಪ್ಪ ಇಲ್ದನ ಅವಳ ಜೀವನನೇ ಇಲ್ಲ ಅನ್ನೋಷ್ಟು ಪ್ರೀತಿ ಅವಳದು. ಇದೇ ಕುರುಗಿನಲ್ಲಿ ಅಪ್ಪ ಅನ್ಕೊಂತನ ಕಲ್ಪನಾ ಸತ್ತು ಹೋಗ್ಬಿಟ್ಲು. ತಂದೆಯ ಸಾವನ್ನು ಕಣ್ಣಾರೆ ಕಂಡು ತಂದೆಯ ಸಾವನ್ನು ಮರೆಯಲಾಗದೆ ಕಲ್ಪನಾ ತನ್ನ ಪ್ರಾಣವನ್ನೇ ಬಿಟ್ಟುಬಿಟ್ಲು. ಯಾವಾಗ ತಂದೆಯ ಸಾವನ್ನು ಮರೆಯಲಾಗದೆ ತನ್ನ ಪ್ರಾಣವನ್ನು ಕೊಟ್ಟ ಕಲ್ಪನಾ ತನ್ನ ಮನೆಯನ್ನು ಬಿಟ್ಟು ಹೋಗಲಾರದೆ ಇಲ್ಲಿಯೇ ಆತ್ಮವಾಗಿ ಓಡಾಡುತ್ತಿದ್ದಾಳೆ ಕಲ್ಪನಾ. ಇಷ್ಟೆಲ್ಲ ಕತೆ ಐತಾ ಈ ಮನೆದು? ಮತ್ತೆ ಆ ಆತ್ಮ ನಮಗೇನಾದರೂ ಮಾಡಿಬಿಟ್ರೆ? ಅಯ್ಯೋ ಅಂಕಲ್, ಆ ಆತ್ಮ ಒಳ್ಳೇದೇ, ಕೆಟ್ಟದ್ದಲ್ಲ. ಯಾಕಂದ್ರೆ ಕೆಟ್ಟದ್ದಾಗಿದ್ರೆ ಇಷ್ಟೊತ್ತಿಗೆ ಏನಾದರೂ ಮಾಡ್ಬಿಡ್ತಿತ್ತಲ್ಲ ನಿಮ್ಮನ್ನೆಲ್ಲ. ಅಂದರೆ ಆತ್ಮದಲ್ಲೂ ಒಳ್ಳೆಯದು ಕೆಟ್ಟದ್ದು ಆತ್ಮಗಳಿರ್ತಾವ? ಹೌದು ಆಂಟಿ, ಆ ಆತ್ಮ ಒಳ್ಳೇದೇ. ಇಲ್ಲ ಅಂದರೆ ಇಷ್ಟೊತ್ತಿಗೆ ನಿಮ್ಮನ್ನೆಲ್ಲರನ್ನೂ ಒಂದು ಗತಿ ಕಾಣಿಸಿರೋದೇ ಅದು. ಈಗ ಸ್ವಲ್ಪ ಹೊರಗೆ ಹೋಗ್ತೀರಾ ಆಂಟಿ? ನಾನು ಸ್ವಲ್ಪ ಆತ್ಮ ಜೊತೆ ಮಾತಾಡ್ತೀನಿ. ಅಂದರೆ ಹರ್ಷ ಅವರೇ, ಏನು ಹೇಳ್ತಾ ಇದ್ದೀರಾ ನೀವು? ಹೌದು ವೇದ ಅವರೇ, ಈ ಆತ್ಮ ನಿಮ್ಮನ್ನು ಈ ಮನೆಯಿಂದ ಓಡಿಸ್ಬೇಕು ಅನ್ನೋದು ಒಂದೇ ಉದ್ದೇಶ ಮಾತ್ರ. ಹೌದಾ ಅಮ್ಮ ಅಪ್ಪ, ಬನ್ನಿ ಹೊರಗಡೆ ಹೋಗೋಣ. ಸ್ವಲ್ಪ ಸಮಯದ ನಂತರ ಹರ್ಷನನ್ನು ಮನೆ ಒಳಗೆ ಬಿಟ್ಟು ಎಲ್ಲರೂ ಹೊರಗೆ ಹೋಗಿ ನಿಂತುಕೊಂಡರು. ಹರ್ಷ ಆ ಆತ್ಮದ ಜೊತೆ ಕಾಂಟ್ಯಾಕ್ಟ್ ಮಾಡಲು ತುಂಬಾ ಪ್ರಯತ್ನಿಸಿದ. ಸ್ವಲ್ಪ ಸಮಯದ ನಂತರ ಹರ್ಷ ಹೊರಗಡೆ ಬಂದ. ಏನಾಯ್ತು ಮಗನೇ, ಏನಾದರೂ ಗೊತ್ತಾಯ್ತಾ? ನೋಡಿ, ಈ ಆತ್ಮ ಈ ಮನೆ ಬಿಟ್ಟು ಹೋಗೋದಿಲ್ವಂತೆ. ಏಕೆಂದರೆ ಈ ಮನೆ ಅವಳದಂತೆ. ಇನ್ನೂ ಒತ್ತಾಯಪೂರ್ವಕವಾಗಿ ಈ ಮನೆಯಲ್ಲಿ ನೀವಿದ್ದರೆ ನಿಮ್ಮ ಪ್ರಾಣಕ್ಕೇ ಕುತ್ತು ಬರುತ್ತಂತೆ. ಹೀಗೆ ಹೇಳಿದೆ ಆತ್ಮ. ಅಂದರೆ ಯಾಕಂದರೆ ಆ ಆತ್ಮ ನಿಮಗೆಲ್ಲರಿಗೂ ಎಚ್ಚರಿಕೆ ಕೊಟ್ಟಿದೆ. ಏನಂದರೆ ಈ ಮನೆ ನಂದು, ಇಲ್ಲಿ ನಾನೇ ಇರ್ತೀನಿ ಎಂಬ ಹಠ ಸ್ವಭಾವ ಅದರದು. ಹೀಗೆ ಹೇಳಿ ಹರ್ಷ ಮನೆಯಿಂದ ಹೊರಟ.
ಆ ದಿನದಿಂದ ಶರ್ಮಾರ ಕುಟುಂಬ ಆ ಮನೆಯನ್ನು ಬಿಟ್ಟು ಅಲ್ಲಿಂದ ಹೊರಟೋದ್ರು. ಶರ್ಮಾ ಕುಟುಂಬ ಹೋದ ಮೇಲೆ ಆ ಮನೆಯನ್ನು ನಿರಂತರವಾಗಿ ಕಲ್ಪನಾನ್ ಜೊತೆಗೇನೆ ಆ ಮನೆಯನ್ನು ಮುಚ್ಚಲಾಯಿತು. ಹಾಗೂ ಈ ಕತೆ ಸತ್ಯಕಥೆಯ ಆಧಾರವಾಗಿದೆ. ಹಾಗೂ ಈ ಮನೆ ಇವಾಗಲಾದರೂ ದೆಹಲಿಯಲ್ಲಿ ಇದೆ. ಸ್ನೇಹಿತರೆ, ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಪ್ಲೀಸ್ ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ, ಲೈಕ್ ಮಾಡಿ, ಪ್ಲೀಸ್.